ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಾಗಲಕಾಯಿಯಿಂದ ಕಹಿ ಬಾರದ ಹಾಗೆ ಒಂದು ರುಚಿಯಾದ ಪಲ್ಯವನ್ನು ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಾ ಇರೋದು ಹಾಗಲಕಾಯಿ ಬಳ್ಳಿ. ಇದರಲ್ಲಿ ಒಂದು 4-5 ಹಾಗಲಕಾಯಿ ಆಗಿದೆ. ಸಾಮಾನ್ಯವಾಗಿ ನಾವು ಹಾಗಲಕಾಯಿ ಕಹಿ ಅಂತ ಅದರಿಂದ ಏನು ಪಲ್ಯ ಅಥವಾ ಯಾವುದೇ ರೆಸಿಪಿಯನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅಥವಾ ನಾವು ಮಾರ್ಕೆಟಿಂದ ಕೂಡ ಹಾಗಲಕಾಯಿ ಕಂಡ್ರೆ ಅದು ಕಹಿ ಅಲ್ವಾ, ಅದು ಬೇಡ ಅಂತಲೇ ಯೋಚನೆ ಮಾಡಿ ಅದನ್ನು ತರುವುದೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಊರಲ್ಲೆಲ್ಲ ನಾವೀಗ ಬಿಸಾಡಿದ ಬೀಜದಿಂದ ಹಾಗಲಕಾಯಿ ಬಳ್ಳಿ ಹುಟ್ಟಿ ಅದರಲ್ಲಿ ಹಾಗಲಕಾಯಿ ಆಗೋದುಂಟು. ನನ್ನ ಅಮ್ಮ ಎಲ್ಲ ಅದನ್ನು ಬಳಸಿ ಮೆಣಸ್ಕಾಯಿ ಅಂತ ಒಂದು ರೆಸಿಪಿಯನ್ನು ಮಾಡ್ತಾರೆ. ಅದು ಕೂಡ ತುಂಬ ರುಚಿಯಾಗಿರುತ್ತದೆ. ಇನ್ನೊಮ್ಮೆ ನಾನು ಆ ರೆಸಿಪಿಯನ್ನು ಕೂಡ ಮಾಡಿ ಹಾಕ್ತೇನೆ. ಈಗ ನಾನು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಒಳಗಿನ ಬೀಜವನ್ನೆಲ್ಲ ತೆಗಿತಾ ಇದ್ದೇನೆ. ನಂತರ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಳ್ಳೋಣ. ನಿಮಗೆ ಬೇಕಾದ ಗಾತ್ರದಲ್ಲಿ ನೀವು ಕಟ್ ಮಾಡಿಕೊಳ್ಳಬಹುದು. ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಪಲ್ಯಕ್ಕೆ ಬೇಕಾಗುವ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ನನ್ನ ಚಾನಲ್ನಲ್ಲಿ ಬರುವ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟವಾಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಬೇರೆ ಯಾವುದಾದ್ರೂ ರೆಸಿಪಿಗಳನ್ನು ಮಾಡಿ ಹಾಕಬೇಕಾದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಹಾಗಲಕಾಯಿಯನ್ನು ಬಳಸಿ ಬೇರೆ ಯಾವುದೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಮಲ್ಲಿ ಹಾಗಲಕಾಯಿಯನ್ನು ಕಹಿ ಹೋಗಲು ಬೇರೆ ಯಾವುದಾದ್ರೂ ವಿಧಾನಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಹಾಗಲಕಾಯಿಯನ್ನು ಬಳಸಿದ್ದೇನೆ. ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಈಗ ನಾವಿದನ್ನು ಉಪ್ಪು ನೀರಲ್ಲಿ ಹಾಕಿ ಒಂದು 15 ನಿಮಿಷಗಳ ಕಾಲ ಬಿಡಬೇಕು. ನೀರಿಗೆ 1 ಸ್ಪೂನ್ ಉಪ್ಪು ಹಾಕಿ ಅದರಲ್ಲಿ ಈ ಹಾಗಲಕಾಯಿಯ ಹೋಳುಗಳನ್ನೆಲ್ಲ ಹಾಕಿ ಒಂದು 15 ನಿಮಿಷ ಹಾಗೆ ಬಿಡ್ತೇನೆ. 15 ನಿಮಿಷ ಆದ ನಂತರ ನೀರನ್ನೆಲ್ಲ ತೆಗೆಯಬೇಕು. ನಾವು ಕೈಯಲ್ಲಿ ಸ್ವಲ್ಪ ಅದನ್ನು ಹಿಂಡಿ ನೀರನ್ನು ತೆಗೆದ್ರೆ ಒಳ್ಳೆಯದು. ಈ ರೀತಿ ಮಾಡುವುದರಿಂದ ಹಾಗಲಕಾಯಿಯ ಕಹಿಯ ಅಂಶ ಸ್ವಲ್ಪ ನೀರಲ್ಲಿ ಬಿಡ್ತದೆ. ನಾವು ಡೈರೆಕ್ಟ್ ಮಾಡುವುದರಿಂದ ಈ ರೀತಿಯಾಗಿ ನಾವು ಉಪ್ಪು ನೀರಿನಲ್ಲಿ ಹಾಕಿ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ನೆನೆಸಿ ನಂತರ ನೀರನ್ನು ಈ ರೀತಿಯಾಗಿ ಹಿಂಡಿ ತೆಗೆದು ನಾವು ಪಲ್ಯ ಮಾಡಿದರೆ ಹಾಗಲಕಾಯಿ ಅಷ್ಟು ಕಹಿ ಅನ್ನಿಸುವುದಿಲ್ಲ. ಇನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದರೆ ಸಾಧಾರಣವಾಗಿ ಅದರ ಕಹಿಯೆಲ್ಲ ಹೋಗ್ತದೆ. ಪಲ್ಯಕ್ಕೆ ನಾನು ಹುಣಸೆ ಹುಳಿ, ಹಸಿಮೆಣಸು ಹಾಗೂ ಅರ್ಧ ಕಪ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಒಗ್ಗರಣೆಯನ್ನು ಹಾಕೋಣ. 4-5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ, ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಗೂ ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ನಾವು ಎಣ್ಣೆಯಲ್ಲಿ ಹಾಗಲಕಾಯಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ಅದನ್ನು ನೀರು ಹಾಕಿ ಬೇಯಿಸ್ತೇವೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು. ಹಾಗಲಕಾಯಿಗೆ ಹುಳಿ, ಉಪ್ಪು, ಖಾರ ಮತ್ತು ಸಿಹಿ ಎಲ್ಲವೂ ಸಮ ಪ್ರಮಾಣವಾಗಿ ಸರಿಯಾಗಿ ಹಿಡಿದ್ರೆ ಅದರ ಕಹಿ ಅಷ್ಟು ಗೊತ್ತಾಗುವುದಿಲ್ಲ. ನಾನೀಗ ಸಾಸಿವೆ ಎಲ್ಲ ಸಿಡಿದ ನಂತರ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಇದೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿ. ಹಾಗಲಕಾಯಿಯ ಹೋಳುಗಳು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಹೀಗೆ ಫ್ರೈ ಮಾಡುವುದರಿಂದ ಹಾಗಲಕಾಯಿಯ ಕಹಿ ಅಂಶ ಎಲ್ಲ ಹೋಗ್ತದೆ. ನಾವು ಈಗಾಗಲೇ ಹಾಗಲಕಾಯಿಯ ಹೋಳುಗಳನ್ನು ಉಪ್ಪು ನೀರಿನಲ್ಲಿ ಹಾಕಿ ಅದನ್ನು ಹಿಂಡಿ ತೆಗೆದಿರುವುದರಿಂದ ಸ್ವಲ್ಪ ಕಹಿ ಅಂಶ ಈಗಾಗಲೇ ಹೋಗಿರುತ್ತದೆ. ಇನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುವುದರಿಂದ ಕಹಿ ಅಂಶ ಎಲ್ಲ ಸಾಮಾನ್ಯವಾಗಿ ಹೋಗ್ತದೆ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಇದಕ್ಕೆ ಹುಣಸೆ ಹುಳಿಯ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹುಡಿ, ಮೆಣಸಿನ ಹುಡಿ ಹಾಗೂ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ ಹುಡಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಹಾಗಲಕಾಯಿ ಬೇಯಲು ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಈಗ ಬೇಯಿಸಿಕೊಳ್ಳೋಣ. ಉಪ್ಪು, ಹುಳಿ, ಖಾರ ಎಲ್ಲ ಹಾಗಲಕಾಯಿಗೆ ಚೆನ್ನಾಗಿ ಹಿಡಿಯಬೇಕು. ಬೆಲ್ಲ ಕೂಡ ಸ್ವಲ್ಪ ಜಾಸ್ತಿಯೇ ಬೇಕು. ಇದರಿಂದ ಕಹಿ ಅಂಶ ಅಷ್ಟು ಗೊತ್ತಾಗುವುದಿಲ್ಲ ಹಾಗೂ ರುಚಿ ಕೂಡ ಇನ್ನೂ ಹೆಚ್ಚುತ್ತದೆ. ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಲು ಬಿಡ್ತಾ ಇದ್ದೇನೆ. ಆಗಾಗ ಮುಚ್ಚಳವನ್ನು ತೆಗೆದು ಕೈಯಾಡಿಸುತ್ತೀರಿ. ಹಾಗಲಕಾಯಿ ಚೆನ್ನಾಗಿ ಬೆಂದರೆ ಪಲ್ಯ ಸಿದ್ಧವಾಗುತ್ತದೆ.
ಕೊನೆಯಲ್ಲಿ ನಾವು 1 ಕಪ್ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ನೀರೆಲ್ಲ ಆರಿ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಅನ್ನದೊಂದಿಗೆ ಸವಿಯಲು ಈ ಪಲ್ಯ ತುಂಬ ರುಚಿಯಾಗಿರುತ್ತದೆ. ಅಷ್ಟೊಂದು ಕಹಿ ಅನಿಸುವುದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಲು ಮರೆಯಬೇಡಿ. ಹಾಗಲಕಾಯಿಯ ರುಚಿಯಾದ ಪಲ್ಯ ಸಿದ್ಧವಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.